ಇವತ್ತು ಬಳ್ಳಾರಿಯಲ್ಲಿ ನಮ್ಮ ವರನಟ ರಾಜ್ಕುಮಾರ್ ಅವರ ಪುತ್ರ ಇಡೀ ದೇಶಕ್ಕೆ ಅಲ್ಲ ವಿಶ್ವದ ಒಂದು ಪ್ರಸಿದ್ಧಿಯಾದಂಥ ನಟ ನಮ್ಮ ಪುನೀತ್ ರಾಜ್ಕುಮಾರ್ ಅವರ 4ನೇ ಪುಣ್ಯಸ್ಮರಣೆ ನಮ್ಮ ಅಪ್ಪು ಸೇವಾ ಸಮಿತಿ ಅಂತೇಳಿ ಅಧ್ಯಕ್ಷರು ಮಂಜುನಾಥ್ ಅವರು ಅವರ ಸಂಘಟಕರೆಲ್ಲ ಸೇರಿ ಇವತ್ತು ಬಹಳ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಅನ್ನದಾನವನ್ನು ಕೂಡ ಮಾಡಲಿಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ನಿಜವಾಗ್ಲೂ ಇದೊಂದು ಸಾಂಘಿಕ ಕಾರ್ಯಕ್ರಮ. ಸಮಾಜಕ್ಕೆ ರಕ್ತ ಯಾರಿಗೆ ಬೇಕೋ ಈ ರಕ್ತದಾನ ಭಾಳ ಉತ್ತಮವಾದಂಥ ದಾನ ಇದು. ಆ ರಕ್ತ ಯಾರಿಗೆ ಕಡಿಮೆ ಇರ್ತದೋ ಅವರಿಗೆ ಈ ರಕ್ತವನ್ನು ಏರಿಸಿ ಅವ್ರ ಪ್ರಾಣವನ್ನು ಉಳಿಸೋಷ್ಟು ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಕನಸು ಕೂಡ ಇದೇ ಇತ್ತು. ಹಂಗಾಗಿ ಇವರು ಕೂಡ ಅಪ್ಪು ಸೇವಾ ಸಮಿತಿ ನಮ್ಮ ಮಂಜುನಾಥ್ ಅವರು ಅವ್ರ ಸಂಘಟಕರೆಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಇದನ್ನು ಅಂತೇಳಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಪ್ಪನ್ನ ನೆನಪು ಮಾಡ್ಕೊಳ್ಳೋದು ಅಂತಂದರೆ ನಾನು KMF ಚೇರ್ಮನ್ ಇದ್ದಾಗ 5 ವರ್ಷ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾಯಿದ್ದ. ಬಂದರೆ ಎಷ್ಟು ಸಿಂಪಲ್ ಅಂದರೆ ಡೌನ್ ಟು ಅರ್ಥ ಅಂತ ಹೇಳ್ತಾ ಇದ್ದರೆ ಆ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ಇದ್ದಂಗಿದ್ದ. ನಾನು ಈಗ ಅಡ್ವರ್ಟೈಸ್ಮೆಂಟಿಗೆ ಅವ್ರನ್ನೇ ಹಾಕ್ಕೊಂಡಿದ್ವಿ. ನಾವು ಅವ್ರಿಗೆ ಹೇಳ್ತಾ ಇದ್ವಿ ಅಡ್ವರ್ಟೈಸ್ಮೆಂಟ್ ಅಮೌಂಟ್ ಕೊಡ್ತೀವಿ ಅಂತಂದರೆ ಅವ್ರ ತಂದೆ ಹೇಳಿದ್ರಂತೆ ರಾಜ್ಕುಮಾರ್ ಅವರು, ಇದು ಬಡ ರೈತರ ಸಂಸ್ಥೆ, ಇದರಲ್ಲಿ ಯಾರು ₹1 ಕೂಡ ತೊಗೋಬಾರ್ದಪ್ಪ ಅಂತ ಹೇಳಿದ್ರಂತೆ. 1 ಪೈಸಾ ಕೂಡ ತೊಗೊತಾ ಇದ್ದಿಲ್ಲ, ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ನಮಗೆ ಕೊಡ್ತಾಯಿದ್ದ ನಂದಿನಿ ಹಾಲಿಗೆ. ಹಂಗಾಗಿ ಅಂಥ ದೊಡ್ಡ ಮನುಷ್ಯ ನಾವು ಕಳ್ಕೊಂಡಿವಿ. ದೇವರು ಜಲ್ದಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಇನ್ನೂ ಬಹಳ ದಿನ ಇರಬೇಕಾಯಿತು ನಮ್ಮ ಪುನೀತ್ ರಾಜ್ಕುಮಾರ್. ಎಷ್ಟೋ ಮಂದಿ ಮಕ್ಕಳಿಗೆ ಸೇವೆ ಮಾಡ್ತಾಯಿದ್ದಾರೆ, ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಸಹಕಾರಿಯಾಗಿದ್ದರು. ಅವರ ಒಂದು ಇದನ್ನು ನಾವು ಮುಂದೆ ಒರೆಸ್ತೀವಿ ಅಂತೇಳಿ ಕೂಡ ಅವ್ರ ಕನಸುಗಳನ್ನು ನೆನೆಸು ಮಾಡ್ತಾರೆ ನಮ್ಮ ಅಪ್ಪು ಸೇವಾ ಸಮಿತಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.